ಹಾಸ್ಟೆಲ್ ಮಕ್ಕಳಿಗಿಲ್ಲ ಸರಿಯಾದ ಮೂಲಭೂತ ಸೌಕರ್ಯಗಳು. ಹೌದು, ಇಲ್ಲೊಂದು ವಸತಿ ಶಾಲೆಯಲ್ಲಿ ಇರುವ ಮಕ್ಕಳಿಗೆ ಮಲಗಲು ಕಾಟ್ ಇಲ್ಲ, ಸ್ನಾನ ಮಾಡಲು ಸರಿಯಾಗಿ ಬಿಸಿ ನೀರು ಬರೋದಿಲ್ಲ, ಹಾಸ್ಟೆಲ್ನಲ್ಲಿ ಶೌಚಾಲಯಗಳ ಸ್ವಚ್ಛತೆ ಇಲ್ಲ, ಸಿಂಕ್ಗಳು ಬ್ಲಾಕ್ ಆಗಿವೆ, ಅಲ್ಲದೆ ಅಲ್ಲಲ್ಲಿ ನೀರು ಸೋರುತ್ತಿರುವ ನಲ್ಲಿಗಳು, ರಾತ್ರಿ ವೇಳೆಯಲ್ಲಿ ಕರೆಂಟ್ ಹೋದ್ರೆ ಸೋಲಾರ್ ಅಥವಾ ಯುಪಿಎಸ್ ಇಲ್ಲ ಎನ್ನುವುದು ವಿಪರ್ಯಾಸದ ಸಂಗತಿಯಾಗಿದೆ. ಅರೇ, ಇಂತಹ ಒಂದು ಹಾಸ್ಟೆಲ್ ಎಲ್ಲಿದೆ ಅಂತೀರಾ? ಇಲ್ಲಿದೆ ನೋಡ್ರಿ, ಶಿರಹಟ್ಟಿ ತಾಲೂಕಿನ ವಡುವಿ ಗ್ರಾಮದಲ್ಲಿ ಇರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ. ಈ ವಸತಿ ಶಾಲೆಯಲ್ಲಿ ಬಾಲಕ ಹಾಗೂ ಬಾಲಕಿಯರು ಸೇರಿ ಒಟ್ಟು 241 ಜನ ವಿದ್ಯಾರ್ಥಿಗಳಿದ್ದಾರೆ. ಇನ್ನು ಈ ವಸತಿ ಶಾಲೆಯ ಕಾಮಗಾರಿಯು ಪೂರ್ಣಗೊಂಡಿಲ್ಲ, ಅಲ್ಲದೆ ಈ ಶಾಲೆಯ ಕಟ್ಟಡದ ಇನ್ನೂ ಉದ್ಘಾಟನೆಯಾಗಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಶಾಲೆಯ ಮುಖ್ಯ ಶಿಕ್ಷಕರು ಮಾತ್ರ ಏನು ಇಲ್ಲದ ಹಾಗೆ ಮಾತನಾಡುತ್ತಾರೆ. ಒಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ವಸತಿ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎನ್ನುವುದು ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ಆಶಯವಾಗಿದೆ. ए भाई लेप्या ಫೋಟೋ ಇಲ್ಲ ಸರ್ ಏನಾಗಿಲ್ಲ ಸರ್ ಅವ್ರ ನಂಬರ್ ಬೇಕಿಸ್ಕೊಂಡ್ರೆ ए भाई लेप्या ಮಾತಾಡಲಿ ಬಾರ ಮಾತಾಡೋ.